ಕಟಾರಿ ವೀರ ಬಿಡುಗಡೆಗೆ ಎದುರಾಗಿದ್ದ ಕಂಟಕ ನಿವಾರಣೆಯಾಗಿದೆ. ಕತೆ ಕದ್ದ ಆರೋಪದ ಮೇಲೆ ಚಿತ್ರದ ರಿಲೀಸ್ಗೆ ತಡೆ ನೀಡಲು 45ನೇ ಸೆಷನ್ಸ್ ಕೋರ್ಟ್ ನಿರಾಕರಿಸಿದೆ. ವಿಘ್ನ ನಿವಾರಣೆಯಾಯಿತು ಅಂತ ಚಿತ್ರತಂಡ ಸಂತಸ ಪಡ್ತಾ ಇರುವಷ್ಟರಲ್ಲೇ ನಟ ಉಪೇಂದ್ರ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರುದಾರ ನಿರಂಜನ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆದರೆ ಇದನ್ನ ನಟ ಉಪೇಂದ್ರ ನಿರಾಕರಿಸಿದ್ದಾರೆ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಚಿತ್ರ ಕಠಾರಿ ವೀರ ಸುರಸುಂದರಾಂಗಿ ಚಿತ್ರ ಬಿಡುಗಡೆಗೆ ಎದುರಾಗಿದ್ದ ವಿಘ್ನ ನಿವಾರಣೆಯಾಗಿದೆ. ಆದರೆ ಇದರ ಬೆನ್ನಲ್ಲೇ ಮತ್ತೊಂದು ವಿವಾದ ಭುಗಿಲೆದ್ದಿದೆ. ಅದು ನಟ ನಿರ್ದೇಶಕ ಉಪೇಂದ್ರ ವಿರುದ್ಧ ಪ್ರಾಣ ಬೆದರಿಕೆ ಆರೋಪ ಕೇಳಿಬಂದಿದೆ. ಈ ಆರೋಪ ಮಾಡಿದ್ದು ಬೇರಾರೂ ಅಲ್ಲ, ಕಠಾರಿ ವೀರನ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದ ನಟ ನಿರಂಜನ್ ಶೆಟ್ಟಿ. ಮೂಲ ಕಥೆ ತನ್ನದು ಎಂದ ಕಾರಣಕ್ಕೆ ಉಪೇಂದ್ರ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ. ಕೋರ್ಟ್ ಆವರಣದಲ್ಲಿ ಉಪೇಂದ್ರ ತಮ್ಮನ್ನು ಬೆದರಿಸಿದ್ದು ಇದಕ್ಕೆ ತಾವು ಜಗ್ಗೋದಿಲ್ಲ ಅಂತ ನಿರಂಜನ್ ತಿರುಗೇಟು ನೀಡಿದ್ರು. ನನಗೆ ಒಂದು ಕಡೆಯಲ್ಲಿ ಉಪೇಂದ್ರ ಸರಿಂದ ನನಗೆ ಜೀವ ಬೆದರಿಕೆ ಸಹ ಬಂತು. ಆಗ ಅದಕ್ಕೆ ಶಿವಾನಂದ್ ಅವರು ತಕ್ಷಣ ಅಲ್ಲಿ ಪ್ರತಿಕ್ರಿಯೆ ನೀಡಿದರು. ಇದು ಕೋರ್ಟಲ್ಲಿ ನಡೆದ ಒಂದು ಸನ್ನಿವೇಶ. ಅವನನ್ನು ನಾನು ಬಿಡಲ್ಲ, ನಾನು ನೋಡ್ಕೊತೀನಿ, ಅವನು ಹೆಂಗಾದರೂ ನಾನು ಎಷ್ಟು ಇದು ಮಾಡಿ ನಾನು ಬಿಡೋದಿಲ್ಲ ಅನ್ನೋ ಥರದಲ್ಲಿ ನನ್ನ ಬಗ್ಗೆ ಈ ಥರ ಬಂತು. ಆವಾಗ ಅದನ್ನು ಅಲ್ಲೇ ಶಿವಾನಂದ್ ಅವರು ಪ್ರತಿಕ್ರಿಯಿಸಿ ಅದಕ್ಕೆ ಆ ಥರ ಇದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅದನ್ನೇ ಇದು ಮಾಡಿದ್ರು. ಇದಕ್ಕೂ ಮುನ್ನ ಪ್ರಕರಣದ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ಕೃತಿ ಚೌರ್ಯ ಆರೋಪ ಹೊರಿಸಿ ಚಿತ್ರ ರಿಲೀಸ್ಗೆ ತಡೆ ನೀಡಲು ನಿರಾಕರಿಸಿತು. ಆದರೆ ಚಿತ್ರವನ್ನ ಡಬ್ಬಿಂಗ್, ರೀಮೇಕ್ ಮಾಡದಂತೆ ಆದೇಶಿಸಿ ವಿಚಾರಣೆಯನ್ನ ಮೇ 25ಕ್ಕೆ ಮುಂದೂಡಿತು. ಈ ಷರತ್ತುಗಳಿಗೆ ಒಪ್ಪಿ ನಾಯಕ ಉಪೇಂದ್ರ, ನಿರ್ಮಾಪಕ ಮುನಿರತ್ನ, ಹಂಚಿಕೆದಾರ ರಾಕ್ಲೈನ್ ವೆಂಕಟೇಶ್ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿದ್ರು. ಅದರಲ್ಲಿ ರಿಮೇಕ್ ಮಾಡಬಾರ್ದು, ಡಬ್ಬಿಂಗ್ ಮಾಡಬಾರ್ದು ಮತ್ತು ಬೇರೆ ಭಾಷೆಗಳಿಗೆಲ್ಲೂ ತರ್ಜುಮೆ ಆಗಿ ಇನ್ಯಾವುದೇ ರೀತಿಯಲ್ಲೂ ಸಹ ಇವರ ಹಕ್ಕುಸ್ವಾಮಿಗಳಿಗೆ ಧಕ್ಕೆ ಬರಬಾರ್ದು ಅಂತೇಳಿ ಈಗಾಗಲೇ ಎಂಟ್ರಿ ಮಾಡಿದೆ. ಆ ಎಂಟ್ರಿ ಮಾಡ್ರನ್ನ ಕಂಟಿನ್ಯೂ ಮಾಡಿ ತದನಂತರ 10ನೇ ತಾರೀಕು ಏನು ಸಿನಿಮಾದ ಬಿಡುಗಡೆ ಇಟ್ಕೊಂಡಿದ್ದಾರೆ, ಸಿನಿಮಾದ ಬಿಡುಗಡೆ ಆಗಲಿ. ಎಲ್ಲ ಸುಸೂತ್ರವಾಗಿ ಬಗೆಹರಿಯಿತು ಅಂತ ನಿರ್ಮಾಪಕರು ನಿಟ್ಟುಸಿರು ಬಿಡುವ ಮುನ್ನವೇ ಉಪೇಂದ್ರ ಕೊರಳಿಗೆ ವಿವಾದ ಸುತ್ತಿಕೊಂಡಿದ್ದು ಉಪ್ಪಿ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈ ನಡುವೆ ನಿರಂಜನ್ ಶೆಟ್ಟಿ ಆರೋಪವನ್ನು ನಟ ಉಪೇಂದ್ರ ನಿರಾಕರಿಸಿದ್ದಾರೆ. ನಿರಂಜನ್ ಶೆಟ್ಟಿ ಆರೋಪ ಸುಳ್ಳು, ನಾನು ನಿರಂಜನ್ಗೆ ಜೀವ ಬೆದರಿಕೆ ಒಡ್ಡಿಲ್ಲ, ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆಂದು ಅವರು ಆರೋಪಿಸಿದ್ದಾರೆ. ಈ ಸಂಬಂಧ ಚೆನ್ನಮ್ಮನಕಟ್ಟೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಿರಂಜನ್ ಸುಳ್ಳು ಆರೋಪ ಮುಂದುವರೆಸಿದರೆ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಸಿದ್ದಾರೆ. ಅಲ್ಲ ಕೇಳಿ, ಇಲ್ಲಿ ನಾನು ಇದಾದ್ರ ಮೇಲೆ ನಾನು ರಾಕ್ಲೈನು ಮುನಿರತ್ನಂ ಎಲ್ಲ ಬಂದ್ಬಿಟ್ವಿ. ನಾವು ಬಂದ್ರ ಮೇಲೆ ನನಗೆ ಗೊತ್ತಿಲ್ಲ, ಮನೆಗೆ ಬಂದ್ರ ಮೇಲೆ ನೋಡ್ತಾ ಇದ್ದೀನಿ ಯಾವುದೋ ಟಿ ವಿ ನನಗೆ ಏನೋ ಬೆದರಿಕೆ ಹಾಕಿದ್ರು, ಅದು ಕೋರ್ಟ್ ಆವರಣದಲ್ಲಿ ಅಂತ. ನನಗೆ ಆಶ್ಚರ್ಯ ಆಯ್ತು, ನಾನೇನು ಬೆದರಿಕೆ ಆಗಿಲ್ಲ. ಅದರಿಂದ ನಾನು ಮಿರ್ಜಿ ಸಾಹೇಬ್ರ ಹತ್ರ ಮಾತಾಡಿ ಹಿಂಗಿದೆ ಏನು ಮಾಡೋದು ಅಂದರೆ, ನೀವು ನಿಮ್ಮ ಕಡೆಯಿಂದ ನೀವು ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕೊಟ್ಟೆ. ಹೌದೌದು, ನಾನು ಕೊಟ್ಟಿದ್ದೀನಿ. ನಾನು ಮಿರ್ಜಿ ಸಾಹೇಬ್ರ ಹತ್ರನೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಲ್ಲ, ನಾನೇನಂದರೆ ಈ ಥರ ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಆ್ಯಕ್ಚುಲಿ ಡೆಫರ್ಮೇಷನ್ ಕೇಸ್ ಹಾಕುವಂಥ ಇದ್ದಿದ್ದು. ಸೊ ಇದನ್ನು ನೋಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮುಂದುವರಿಯೋಣ ಅಂತಿದ್ದೀನಿ. ಸೊ ಏನಂದರೆ ಈ ಥರ ಫಾಲ್ಸ್ ಅಲಿಗೇಷನ್ ಮಾಡ್ತಿರೋದ್ರಿಂದ ಇದು ಯಾವುದೇ ರೀತಿಯಲ್ಲೂ ಕೂಡ ಏನೋ ಅವ್ರನ್ನ ಕರೆಸಿ ನೀವು ಕ್ರಮ ತೆಗೆದುಕೊಳ್ಳಿ ಅಂತ ಅವರು. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಪೊಲೀಸರು ಮತ್ತೊಬ್ಬ ಶಂಕಿತ ಉಗ್ರನ ಹೆಡೆಮುರಿ ಕಟ್ಟಿದ್ದಾರೆ. ಉಪನ್ಯಾಸಕನ ಸೋಗಿನಲ್ಲಿ ಉಗ್ರಗಾಮಿ ಚಟುವಟಿಕೆ ನಡೆಸುತ್ತಿದ್ದ ಮೊಹಮ್ಮದ್ ಕಫೀಲ್ ಅಖ್ತರ್ ಬಿಹಾರದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆದರೆ ನಮಗೆ ಮಾಹಿತಿ ಕೊಡದೆ ಬೆಂಗಳೂರು ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ ಬಿಹಾರ ಸಿಎಂ ನಿತೀಶ್ ಕುಮಾರ್ ಖ್ಯಾತೆ ತೆಗೆದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸ್ಫೋಟ ಪ್ರಕರಣ. ಬಿಹಾರದಲ್ಲಿ ಉಗ್ರ ಮಹಮ್ಮದ್ ಕಫೀಲ್ ಬಂಧನ. 2010ರ ಏಪ್ರಿಲ್ 17ರಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಸರಣಿ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸ್ಫೋಟ ನಡೆದ ದಿನದಂದೇ ತೀವ್ರ ಕಾರ್ಯಾಚರಣೆಗಿಳಿದ ಪೊಲೀಸರು ಇದುವರೆಗೂ 6 ಉಗ್ರರನ್ನ ಬಂಧಿಸಿ ಜೈಲಿಗಟ್ಟಿದ್ದರು. ಇದೀಗ ಬಿಹಾರದಲ್ಲಿ ಅಡಗಿ ಕೂತಿದ್ದ ಮತ್ತೊಬ್ಬ ಭಯೋತ್ಪಾದಕ ಮೊಹಮ್ಮದ್ ಕಫೀಲ್ ಅಹಮದ್ನನ್ನ ಹೆಡೆಮುರಿ ಕಟ್ಟಿದ್ದಾರೆ. 6ನೇ ತಾರೀಕು ನಾವು ಬಂಧನ ಮಾಡಿದ್ದೇವೆ ಬಿಹಾರ ದಗ್ಬಂಧನದಲ್ಲಿ. ಅವ್ರನ್ನ ಈಗ ಕರೆದುಕೊಂಡು ಬರ್ತಾ ಇದ್ದಾರೆ.
ಆನ್ ದ ವೇ ಇದ್ದಾರೆ. ಅವರು ಬಂದ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಸಂಗ್ರಹಿಸಿ ತಮಗೆಲ್ಲ ತಿಳಿಸ್ತೀವಿ. ಉಪನ್ಯಾಸಕನ ಸೋಗಿನಲ್ಲಿ ಉಗ್ರ. ಬಿಹಾರದ ದರ್ಭಾಂಗದ ಜಿಲ್ಲೆ ಅಲ್ ಅಜಾರಿ ಶಾಲೆಯಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದ ಮಹಮ್ಮದ್ ಕಫೀಲ್ ಮುಸ್ಲಿಂ ಯುವಕರಿಗೆ ಜಿಹಾದಿ ಬಗ್ಗೆ ಬೋಧಿಸುತ್ತಿದ್ದ. ಈತನಿಗೆ ರಿಯಾಜ್ ಭಟ್ಕಳ್ ಸೇರಿದಂತೆ ಪ್ರಮುಖ ಉಗ್ರರ ಸಂಪರ್ಕವಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಫೋಟದ ಬಗ್ಗೆ ದೆಹಲಿ ಮತ್ತು ದರ್ಭಾಂಗ್ನಲ್ಲಿ ಪ್ಲಾನ್ ಮಾಡಿದ್ರು. ಭಟ್ಕಳ್ ಬ್ರದರ್ಸ್ಗೆ ಆತ್ಮೀಯ. ಈತ ಕೇವಲ ಉಗ್ರಗಾಮಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಷ್ಟೇ ಅಲ್ಲ, ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಪಟ್ಟಿಯಲ್ಲಿರುವ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆ ಸಂಸ್ಥಾಪಕರಾದ ರಿಯಾಜ್ ಮತ್ತು ಯಾಸಿನ್ ಭಟ್ಕಳ್ ಜತೆ ನಿರಂತರ ಸಂಪರ್ಕದಲ್ಲಿದ್ದ. ಅಲ್ಲದೆ ಅವರಿಗೆ ಮೊಬೈಲ್ ಮತ್ತು ಸಿಮ್ ಕಾರ್ಡ್ ಸಹ ಕೊಡಿಸಿದ್ದ ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ. ನಿತೀಶ್ಗೆ ಸಿಟ್ಯಾಕೋ ಸಿಡುಕ್ಯಾಕೋ. ಇನ್ನು ಬೆಂಗಳೂರು ಪೊಲೀಸರ ಯಶಸ್ವಿ ಕಾರ್ಯಾಚರಣೆಗೆ ಎಲ್ಲೆಡೆಯೂ ಅಭಿನಂದನೆ ಕೇಳಿ ಬರಬೇಕಿತ್ತು. ಆದರೆ ಇದಕ್ಕೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಅಪಸ್ವರ ಎತ್ತಿದ್ದಾರೆ. कर्नाटक की टीम ने आकर दरभंगा जिले से एक स्थान से फिर कुछ लोगों को उसी प्रकार से उठाया है. जब किसी को किसी दूसरे राज्य में गिरफ्तारी करनी है तो वहां के पुलिस को इसकी सूचना देना आवश्यक है. तो इन सब चीजों का वायलेशन हुआ है. हमने पूरी रिपोर्ट मांगी है. ಸಿಎಂಗೆ ಸರ್ಕಾರದ ತಿರುಗೇಟು. ಬಹುಶಃ ಬಿಹಾರ ಮುಖ್ಯಮಂತ್ರಿ ತಪ್ಪು ಕಲ್ಪನೆಯಲ್ಲಿದ್ದಂತಿದೆ. ಕಪಿಲ್ ಬಂಧನಕ್ಕೂ ಮುನ್ನ ಅಲ್ಲಿನ ಟಿಒಟಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಬಂಧನದ ನಂತರ ಆತನನ್ನು ರಾಂಚಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಧೀಶರ ಅನುಮತಿ ಪಡೆದೇ ಬೆಂಗಳೂರಿಗೆ ಕರೆತರಲಾಗುತ್ತಿದೆ. ಇದೇ ವೇಳೆ ಬೆಂಗಳೂರು ಪೊಲೀಸರ ಕ್ರಮವನ್ನು ಗೃಹ ಸಚಿವ ಆರ್ ಅಶೋಕ್ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ನಾನು ಅದನ್ನು ನಮ್ಮ DG ಜೊತೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಸೊ ಕಾನೂನು ಉಲ್ಲಂಘನೆ ಇದ್ದಿದ್ರೆ ನಮ್ಮ ಪೊಲೀಸರು ಆ ಥರ ಹೋಗ್ತಾ ಇರಲ್ಲ ಅಂತ ಅನಿಸುತ್ತೆ. ಆದ್ರೂ ಸಹಕಾರ ಬೇಕು. ಬಿಹಾರ ಸರ್ಕಾರನೂ ಸಹ ಏನು ಸುಳಿವಿನ ಮೇಲೇ ನಮ್ಮ ಇಲಾಖೆಯವರು ಅಲ್ಲಿ ಹೋಗಿರ್ತಾರೆ. ಒಟ್ನಲ್ಲಿ ಬೆಂಗಳೂರು ಪೊಲೀಸರು ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ 7 ಜನರನ್ನ ಬಲೆಗೆ ಕೆಡವಿಕೊಂಡಿದ್ದಾರೆ. ಆದರೆ ಬೆಂಗಳೂರು ಪೊಲೀಸರ ಬೆಂಬಲಕ್ಕೆ ನಿಲ್ಲಬೇಕಿದ್ದ ಬಿಹಾರದ ಸಿಎಂ ಅಪಸ್ವರದ ಮಾತನಾಡಿರುವುದು ನಿಜಕ್ಕೂ ದುರಂತ. ರವಿಕುಮಾರ್ ಜೊತೆ ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮತ್ತೊಂದೆಡೆ ರಾಜ್ಯದ ಪ್ರಮುಖ ಸ್ಥಾವರಗಳನ್ನು ಸ್ಫೋಟಿಸುವ ಸಂಚು ರೂಪಿಸಿದ್ದ ಭಯೋತ್ಪಾದಕನನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಚಾಮರಾಜಪೇಟೆಯ ಸೈಯದ್ ಅಬ್ದುಲ್ ರೆಹಮಾನ್ ಬಂಧಿತ ಉಗ್ರ. 1 ಕೊಲೆಯತ್ನ, 4 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ರೆಹಮಾನ್ ಜೈಲಿನಲ್ಲಿದ್ದಾಗ ಪಾಕಿಸ್ತಾನ ಮೂಲದ ಉಗ್ರರ ನಂಟು ಬೆಳೆಸಿಕೊಂಡಿದ್ದ. ಮನೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ದ ಈತ ವಿಧಾನಸೌಧ, ಹೈಕೋರ್ಟ್ ಸೇರಿದಂತೆ ಪ್ರಮುಖ ಸ್ಥಾವರಗಳನ್ನು ಸ್ಫೋಟಿಸುವ ಸಂಚು ರೂಪಿಸಿದ್ದ. ಅಲ್ಲದೆ ಕೆಲ ಹಿಂದೂ ಸಂಘಟನೆಯ ಮುಖಂಡರನ್ನ ಹತ್ಯೆ ಮಾಡಿ ರಾಜ್ಯದಲ್ಲಿ ಕೋಮುಗಲಭೆ ಉಂಟು ಮಾಡುವ ಉದ್ದೇಶ ಹೊಂದಿದ್ದ. ಇದಕ್ಕಾಗಿ ಪಾಕಿಸ್ತಾನದ ಲಷ್ಕರ್-ಎ-ತೊಯ್ಬಾ ಸಂಘಟನೆ ಮುಖಂಡರೊಂದಿಗೆ ಸಂಪರ್ಕ ಹೊಂದಿದ್ದ. ವಿಚಾರಣೆ ವೇಳೆ ಪಾಕಿಸ್ತಾನದ ಸಂಪರ್ಕದ ನಂಟು ಕುರಿತು ಬಾಯ್ಬಿಟ್ಟಿದ್ದಾನೆ. ಬೆಂಗಳೂರಿನ ವಿವಿಧೆಡೆ ನಕಲಿ ಸಿಡಿ ಮಾರಾಟ ಮಾಡ್ತಾ ಇದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದ ನಗರ ಪೊಲೀಸರು ಒಟ್ಟು 83 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಕಲಿ ಸಿಡಿ ಮಾರಾಟ ಕುರಿತು ದಾಖಲಾಗಿದ್ದ 61 ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು 90 ಲಕ್ಷ ರೂಪಾಯಿ ಮೌಲ್ಯದ 1 ಲಕ್ಷಕ್ಕೂ ಹೆಚ್ಚು ಸಿಡಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ.